BSc ಮೂರನೇ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ಗೆ ನಿಮ್ಗೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಒಂದು ಜಲ ನಾಟಕ ಕುರಿತು ಒಂದು ಮಾಡರ್ನ್ ಕ್ವಶನ್ ಪೇಪರ್ನ ನಿಮಗೆ ಕಳಿಸಿದ್ದೆ. ಈಗ ಅದು ಬ ಭಾಗದ್ದು. ಈಗ ಅ ಭಾಗ ಅಂದ್ರೆ ಪಾರ್ಟ್ ಎ. ಈ ಭಾಗದಲ್ಲಿ ನಿಮಗೆ ಸಾಹಿತ್ಯ, ಕೃಷಿ ಸಾಹಿತ್ಯ ಕುರಿತು ಕನ್ನಡ ವಿಷಯಕ್ಕೆ ಪಠ್ಯಗಳನ್ನು ಇಟ್ಟಿದ್ದಾರೆ. ಆ ಕೃಷಿ ಸಾಹಿತ್ಯದಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ಬೋದು ಅನ್ನೋದನ್ನ ಸ್ವಲ್ಪ ನಿಮ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ಈ ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕಗಳ ಪ್ರಶ್ನೆ. ಈ ಬ ಭಾಗ ಮತ್ತು ಅ ಭಾಗ ಎರಡೂ ಕೂಡಿ, ಜಲನಾಟಕ ಮತ್ತು ಕೃಷಿ ಸಾಹಿತ್ಯ ಕೂಡಿ ನಿಮ್ಗ 5 ಪ್ರಶ್ನೆಗಳನ್ನ ಕೊಡ್ತಾರೆ, 10 ಅಂಕಗಳು. ಅದರಲ್ಲಿ ಯಾವುದಾದ್ರೂ ನಿಮಗೆ ಯಾವುದು ಬಹಳ ಸರಳವಾಗಿ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿರ್ತೀರೋ ಅದರ ಪ್ರಶ್ನೆಗಳನ್ನ, ಒಟ್ಟ 3 ಪ್ರಶ್ನೆಗಳನ್ನ ನೀವು ಬರಿಬೇಕು. ಇರ್ಲಿ, ಈಗ ಕೃಷಿ ಸಾಹಿತ್ಯ ಕುರಿತು ನಾನು 10 ಅಂಕಗಳ ಪ್ರಶ್ನೆ ಯಾವ ರೀತಿ ಬರ್ಬೋದು, 10 ಮಾರ್ಕ್ಸಿನ ಒಂದು ಕ್ವಶನ್ಸ್ ಯಾವ ಟೈಪ್ ಬರ್ತದ ಅನ್ನೋದಕ್ಕೆ ನೀವು ಒಂದು ಸಂಕ್ಷಿಪ್ತ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳನ್ನ ಹೇಳ್ತೀನಿ. ಆಮೇಲೆ ನಿಮ್ಗ ಸ್ವಲ್ಪ ಏನಂದ್ರೆ ಈಗ ಟೈಮ್ ಇಲ್ಲ, ನಾವು ಅದಕ್ಕೆ ಹೆಂಗ ಏನಂತ ಉತ್ತರ ತಯಾರು ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಅನ್ನೋದು ಆಗ್ಬೋದು, ಆಗ್ಬಾರ್ದು ಅನ್ನೋ ಕಾರಣಕ್ಕ ಅಲ್ಲೇ ಕೆಳಗೆ ನಾ ಸ್ವಲ್ಪ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಸಹ ಹೇಳ್ತಾ ಹೋಗ್ತಾ ಇದ್ದೀನಿ. ಇದನ್ನ ನೀವು ನಾನು ಏನೇ ಉತ್ತರ ಹೇಳಿದ್ರು, ಯಾವುದೇ ಪ್ರಶ್ನೆ ಕೇಳಿದ್ರು ನಿಮ್ಗೆ ಹೇಳಿದ್ರು ಅದು ನಿಮ್ಮ ಪಠ್ಯದಲ್ಲಿ ಸಿಲೆಬಸ್ಗಿರುವಂತಹ ಪಠ್ಯದಲ್ಲಿಯೇ ಕುರಿತು ನಾ ಪ್ರಶ್ನೆಗಳನ್ನು ತೆಗೆದೀನಿ. ಉತ್ತರಗಳು ಸಹ ಸಿಲೆಬಸ್ ನಿಮ್ಮ ಪಠ್ಯಕ್ಕಿರುವಂತಹ ಕೆಲವು ಆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ನಾನು ಉತ್ತರಗಳನ್ನ ಹೇಳ್ತಾ ಇದ್ದೀನಿ. ಇದು ಎಲ್ಲಿಂದೋ ತಂದು ನಾವು ಉತ್ತರ ಹೇಳಿರುವಂತದ್ದಲ್ಲ. ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಏನಂತಂದ್ರೆ ಬಹಳ ಶ್ರಮ ಪಡುವಂತದಿಲ್ಲ. ಉತ್ತರಗಳು ಅಲ್ಲೇ ಇರುವುದರಿಂದ ನೀವು ಆ ಉತ್ತರಕ್ಕೆ ತಕ್ಕಂಗ ಇನ್ನೊಂದ್ ಸ್ವಲ್ಪ ಮಾರ್ಕ್ಸ್ ನೋಡಿ, 5 ಮಾರ್ಕ್ಸಿಗಿದ್ರೆ ಒಂದ್ ಸ್ವಲ್ಪ ಕಡಿಮೆ ರೀತಿಲೇ ಬರೆಯುವಂಥದ್ದು, 10 ಅಂಕಗಳಿಗಿದ್ರೆ ಸ್ವಲ್ಪ ಒಂದು ಪುಟ ಬ್ಯಾಕ್ ಟು ಬ್ಯಾಕ್ ಒಂದು ಪುಟ ಬರೆದ್ರೆ ಒಳ್ಳೇದು. ಇನ್ನೊಂದ್ ಸ್ವಲ್ಪ ಏನೋ ನೀವು ಅಕ್ಷರಗಳು ಬಹಳ ದೊಡ್ಡ ದೊಡ್ಡವಿದ್ದು ಅಂದ್ರೆ 1-1.5 ಪುಟ ಬರೆದ್ರೆ ಸಾಕು. ಆದ್ರೆ ಇವೆಲ್ಲಕ್ಕಿಂತ ಮುಂಚೆ ಏನಂದ್ರೆ ನಿಮಗ ವೇಳೆ ಅಂದ್ರೆ ಟೈಮು ಬಹಳ ಮುಖ್ಯ. ಇಲ್ಲಿ 10 ಅಂಕಗಳ ಪ್ರಶ್ನೆ ಯಾವ ರೀತಿ ಬರ್ತಾವ ಕೃಷಿ ಸಾಹಿತ್ಯ ಕುರಿತು ನೋಡೋಣ ಅಂತ. ಮೊದಲನೇ ಪ್ರಶ್ನೆ, ಕೃಷಿ ಸಾಹಿತ್ಯ ಅಧ್ಯಯನದ ಸ್ವರೂಪವನ್ನು ಬರೆಯಿರಿ. ಇದು ನಿಮ್ಗ ಮೇನ್ ಒಂದು ಶೀರ್ಷಿಕೆ ಹಿಡ್ಕೊಂಡೆ ನಾನು ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಅವ್ರು ಒಳಗಿಂದ ಪ್ರಶ್ನೆಗಳನ್ನ ತೆಗೆದ್ರು ಆ ಶೀರ್ಷಿಕೆ ಒಳಗೆ ಮೇಲೆ ಏನಿದೆ ಅದ್ರೊಳಗಿನ ಕಂಟೆನ್ಸೇ ಒಳಗ ಎಲ್ಲ ಬರ್ತದದು. ಉತ್ತರದಲ್ಲೆಲ್ಲ ವಿಶ್ಲೇಷಣೆ, ವಿವರಣೆಗಳು, ಉದಾಹರಣೆಗಳು ಇವೆಲ್ಲ ಏನಂದ್ರೆ ಆ ಶೀರ್ಷಿಕೆ ಹಿಡ್ಕೊಂಡು ಅವರು ಹೇಳ್ಬೇಕಾಗ್ತದ. ಅದಕ್ಕ ವಿಷಯ ಒಳಗೆ ಏನದ ಅಂದಾಗ ಶೀರ್ಷಿಕೆಯನ್ನು ಅವ್ರು ಟೈಟಲ್ನ ಇಡ್ತಾರ. ಇದು ನಿಮಗ ಅರಿವು ಇರ್ಲಿ, ಇದ್ರ ಬಗ್ಗೆ ನಿಮ್ಗೆ ಲಕ್ಷ್ಯ ಇರ್ಲಿ, ಬಹಳ ಸರಳ ಆಗ್ಬಿಡ್ತದೆ ನಿಮ್ಗ ಪ್ರಶ್ನೆಗೆ ಉತ್ತರ ಬರಲಿಕ್ಕೆ. ಅದಕ್ಕ ಇಲ್ಲಿ ಕೃಷಿ ಸಾಹಿತ್ಯ ಅಧ್ಯಯನದ ಸ್ವರೂಪವನ್ನು ಬರೆಯಿರಿ ಅಂತ ನಿಮ್ಗ ಒಂದು ಪ್ರಶ್ನೆ ಕೇಳಿದಾಗ ಇಲ್ಲಿ ಏನಂತಂದ್ರೆ, ಫಸ್ಟ್ ಈ ಕೃಷಿ ಸಾಹಿತ್ಯ ಅಧ್ಯಯನದ ಒಂದು ಸ್ವರೂಪ ಬರೆದಂತಹ ಲೇಖಕರು ಡಾಕ್ಟರ್ ಜಿ ಬಾಲಕೃಷ್ಣ ಅಂತ ಹೇಳಿ. ಇವ್ರೇನಂದ್ರೆ ಆ ಕೃಷಿ ಸಾಹಿತ್ಯದಲ್ಲಿ ಆ ಸ್ವರೂಪದಲ್ಲಿ ಏನಂತಂದ್ರೆ ಅದು ಶಾಸ್ತ್ರೀಯವಾದಂಥದ್ದು ಅಥವಾ ವೈಜ್ಞಾನಿಕವಾದಂಥದ್ದು ಅನ್ನೋದನ್ನ ಇಟ್ಟು ಕೃಷಿ ಸಾಹಿತ್ಯದಲ್ಲಿ ಶಾಸ್ತ್ರೀಯ ಸಾಹಿತ್ಯ ಯಾವುದು, ವೈಜ್ಞಾನಿಕ ಸಾಹಿತ್ಯ ಯಾವುದು ಅಂತ ಹೇಳ್ಕೋತ ಹೋಗ್ತಾರ ಅವರು. ಅದನ್ನ ನೀವು ಏನಂತಂದ್ರೆ ಪುಟ ಸಂಖ್ಯೆ 11, 12 2 ಪುಟದಲ್ಲಿ ಇಡೀ ಇದರ ಸ್ವರೂಪ, ಸಾಹಿತ್ಯದ ಸ್ವರೂಪ ಬರ್ತದ. ಆ 2 ಪುಟಗಳನ್ನು ಓದಿ ನೀವು ಬರೆದ್ರೆ ಸಾಕು. ಇವರ ಲೇಖಕರು ಡಾಕ್ಟರ್ ಜಿ ವೀರಭದ್ರಗೌಡರ್ ಅಂತ ಹೇಳಿ ಇವರು ಬರೆದಂಥದ್ದು. ಅದರಲ್ಲಿ ಏನಂತಂದ್ರೆ ಕೃಷಿ ಸಾಹಿತ್ಯ ಒಂದು ಶಾಸ್ತ್ರೀಯವಾಗಿ ಹೇಗೆ ಅಧ್ಯಯನ ಮಾಡಿದ್ರು ಅನ್ನೋದಕ್ಕೆ ಒಂದು ಪ್ರಶ್ನೆ. ಯಾವ ರೀತಿ ಅಂದ್ರೆ, ಕೃಷಿ ಜ್ಞಾನವನ್ನು ಕುರಿತ ಶಾಸ್ತ್ರ ಗ್ರಂಥಗಳು ಹಾಗೂ ಕವಿಗಳನ್ನು ಪರಿಚಯಿಸಿರಿ. ಅಂದ್ರೆ ಕೃಷಿ ಸಾಹಿತ್ಯ ಶಾಸ್ತ್ರೀಯವಾಗಿ ಅಥವಾ ಶಾಸ್ತ್ರಬದ್ಧವಾಗಿ ಯಾವ ಕೃತಿಗಳಲ್ಲಿ ಅದನ್ನ ಏನಂತಂದ್ರೆ ಅಧ್ಯಯನ ಮಾಡಲಾಗಿದೆ, ಆ ಕೃತಿಗಳನ್ನ ಪರಿಚಯಿಸಿರಿ. ಅಥವಾ ಬರೆದಂತ ಕೃತಿಯಲ್ಲಿ ಯಾವ ರೀತಿ ಅಧ್ಯಯನ ಇದೆ ಅದನ್ನಾದ್ರೂ ನೀವು ಹೇಳಿ ಅಂತ ನಿಮ್ಗೊಂದು ಕ್ವಶನ್ ಮುಂಚಾಗಿ ಏನೋ ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಅಂದಾಗ ನಿಮಗೆ ಒಂದು ಸಂಕ್ಷಿಪ್ತ ಉದಾಹರಣೆ ಕೊಡ್ತೀನಿ, ಯಾವ ರೀತಿ ನೀವು ಬರೀಬೇಕು, ಏನದ ಒಳಗ ಕಂಟೆಂಟ್ಸ್ ನೋಡ್ರಿ. ಉದಾಹರಣೆ,
ಒಂದು ಚಾವುಂಡರಾಯ ಅನ್ನುವಂತಹ ಒಬ್ಬ ಕವಿ, ಯಾರು 11ನೇ ಶತಮಾನದಾಗ ಚಾಲುಕ್ಯ ಚಕ್ರವರ್ತಿ ಜಯಸಿಂಹನ ಆಸ್ಥಾನದಲ್ಲಿ ಇವನೇನಂತಂದ್ರ ಇದ್ನು. ಆ 11ನೇ ಶತಮಾನದಲ್ಲಿದ್ದಾಗ ಅವನು ಬಹಳಷ್ಟು ಚಾವುಂಡರಾಯ ಪುರಾಣ ಇವು ಎಲ್ಲ ನಾವು ಕೇಳ್ತಿರ್ತೀವಿ. ಅಂತ ಎಲ್ಲ ಒಳ್ಳೆ ಏನಂದ್ರೆ ಕಾವ್ಯಗಳನ್ನ ಬರೆದಂತವನು. ಆದ್ರೆ ಅವನು ಲೋಕೋಪಕಾರ ಅನ್ನೋಂತ ಒಂದು ಕೃತಿಯನ್ನ ರಚಿಸಿದನು. ಆ ಲೋಕೋಪಕಾರ, ಲೋಕಕ್ಕಾಗಿ ಉಪಕಾರ, ಲೋಕ ಅಂದ್ರೆ ಜನರ ಉಪಕಾರಕ್ಕಾಗಿ ಅನ್ನೋಂಥದ್ದು ಅದರ ಅರ್ಥ, ಕೃತಿಯನ್ನ ರಚಿಸಿದನು. ಅದ್ರಲ್ಲಿ ಲೋಕೋಪಕಾರ ಅಂತ ಹೇಳಿ ಮೇಲೆ ಟೈಟಲ್ ಇದ್ದಾಗ ಒಳಗೆ ಏನಿತ್ತು ಕಂಟೆಂಟ್ಸ್, ಇಡೀ ಕೃಷಿಯ ಕುರಿತು ಇತ್ತು. ಆ ಕೃಷಿಯ ಕುರಿತು ಅವನು ಬರೆದಿದ್ದಕ್ಕ ಅಲ್ಲಿ ಜಯಸಿಂಹ ಚಕ್ರವರ್ತಿ ಏನ್ ಮಾಡಿದನಂದ್ರ ಮಹಾಬಳಿ ಎಂಬ ಗ್ರಾಮ ಉಂಬಳಿಯಾಗಿ ಗಿಫ್ಟ್ ಆಗಿ ಅವನಿಗೆ ಕೊಟ್ಟನು. ಆಮೇಲೆ ಆ ಕೃಷಿ ಅನ್ನಂಥದ್ದು ಕೃತಿ ಒಳಗೆ ಯಾವ ರೀತಿ ಬರೆದನಂದ್ರ ಅದರಲ್ಲಿ ಹೆಚ್ಚಾಗಿ ಆ ಒಂದು ಕೃತಿಯಲ್ಲಿ ನೀರಾವರಿ ಕೃಷಿಗೆ ಬಹಳ ಬಹಳಷ್ಟು ಮಹತ್ವ ಕೊಟ್ಟನು. ಆ ನೀರಾವರಿ ಅನ್ನಂಥದ್ದು ಈಗ ನೋಡ್ರಿ, ಒಂದು ಭೂಮಿಯಲ್ಲಿ ಒಂದು ಬಾವಿ ತೋಡಿಸ್ಬೇಕಾದ್ರೆ, ಒಂದು ಬೋರ್ವೆಲ್ ಹಾಕ್ಸ್ಬೇಕಾದ್ರೆ ನೀರು ಎಲ್ಲಿರ್ತಾವ ಅನ್ನೋದನ್ನ ಜಿಯೋಗ್ರಾಫಿಕಲ್ ಆಗಿ ನಾವು ಈಗ ವೈಜ್ಞಾನಿಕ ದೃಷ್ಟಿಯಿಂದ ನಾವು ಅದನ್ನ ಬಹಳ ಸರಳವಾಗಿ ಕಂಡು ಹಿಡಿಬಹುದು. ಆದ್ರೆ ಅವಾಗಿನ 11ನೇ ಶತಮಾನದಾಗ ಇದನ್ನ ಚಾವುಂಡರಾಯ ಬರೆದ ನಾವು ಕೃತಿಯಲ್ಲಿ. ಭೂಮಿಯಲ್ಲಿ ನೀರು ಬೀಳುವ ಜಾಗವನ್ನು ಅಥವಾ ನೀರಿನ ಸ್ವರೂಪ ಎಲ್ಲಿ ಹೇರಳವಾಗಿ ಇರುತ್ತದೋ ಅಲ್ಲಿ ಏನಂದ್ರೆ ಬಾವಿಯನ್ನು ತೋಡಿಸ್ಬೇಕು ಅನ್ನೋದಕ್ಕ ಅವನು ಒಂದು ಶ್ಲೋಕ ಸಹಿತವಾಗಿ ಬರಿತಾನವ. ಒಂದು ಕೊಟೇಶನ್ ಹಾಕಿ ಯಾವ ರೀತಿ ಅಂದ್ರೆ ಹಳೆಗನ್ನಡದಲ್ಲಿ ಇದೆಯಲ್ಲ, ಪುಲ್ಲಿಲ್ಲದ ನೆಲದೋಳ್ ಪಸರು ಹುಲ್ಲಾದೊಡಂ ಅಲ್ಲದಂದು ಪಲ್ಲ ಉಳ್ಳಡೆಯೋಳ್ ಪುಲ್ಲು ಉಳ್ಳಡೆಯೋಳ್ ಪುಲ್ಲು ಇನಿತಂದು ಇಲ್ಲದಿರ್ದೊಡಂ ಪುಲ್ಲು ಇನಿತಂದು ಇಲ್ಲದಿರ್ದೊಡಂ ಅಲ್ಲಿಯೇ ನೀರುಕ್ಕುಂ ಅಲ್ಲಿ ಮೇಣ್ ನಿಧಿಯುಕ್ಕುಂ. ಅಂದ್ರೆ ಇದರ ಅರ್ಥ, ಸುತ್ತಲೂ ಹುಲ್ಲಿಲ್ಲದೆ ಒಂದೆಡೆಯಲ್ಲಿ ಮಾತ್ರ ಹುಲ್ಲು ಬೆಳೆದಿದ್ದರೆ ಅಂತ ಸ್ಥಳದಲ್ಲಿ ಅಗೆದರೆ ಅಲ್ಲಿ ನೀರು ಇರುತ್ತದೆ ಎಂದರ್ಥ. ನೋಡ್ರಿ, ಒಂದು ಹಸಿರು ಹುಲ್ಲು ಆಗ್ಬೇಕಾದ್ರೆ ಕೆಳಗ ನಾವು ಮಳಿ ಏನಂದ್ರೆ ಒಂದ್ ಮಳಿನೂ ಬಂದಿರೋದಿಲ್ಲ, ನಾವು ನೀರು ಹಾಕಿರೋದಿಲ್ಲ, ಆದ್ರೂ ಆ ಜಾಗ ಸ್ವಲ್ಪ ಹಸಿರಾಗಿ ಇರ್ತದ. ಅವಾಗ ಏನಂತಂದ್ರೆ ಒಂದು ಸಹಜವಂತದ ಶಾಸ್ತ್ರೀಯವಾಗಿ ಮನಸ್ಸಿನಿಂದ ತಿಳ್ಕೊಳ್ಳುವ ಇದಷ್ಟು ಜಾಗ ಹಸಿರದಲ್ಲ ಅಂದ್ರೆ ಕೆಳಗ ಇಲ್ಲಿ ನೀರಿನ ಅಂಶ ತೇವಾಗಿದೆ, ನೀರಿನ ಅಂಶ ಇದೆ ಅಂತ ತಿಳ್ಕೊಂಡು ಅಲ್ಲಿ ಏನಂದ್ರೆ ಬಾವಿಯನ್ನ ತೋಡಿಸ್ಬೇಕು ಅಂತ ಹೇಳ್ತಾನವ. ಇದು ಒಂದು ಆ ರೀತಿ ಏನಂದ್ರೆ ಲೋಕೋಪಕಾರ ಅನ್ನೋ ಒಂದು ಕೃತಿಯಲ್ಲಿ ಬರೆದಂಥದ್ದು. ಇವು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಂಥದ್ದು, ಕೃಷಿ ಸಾಹಿತ್ಯವನ್ನ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವುದಕ್ಕ ಉದಾಹರಣೆಗಳಿವು. ಎರಡನೇ ಉದಾಹರಣೆ ಯಾವ ರೀತಿ ಅಂದ್ರೆ ರಟ್ಟ ಕವಿ ಅನ್ನಂತವು 13ನೇ ಶತಮಾನದಲ್ಲಿ ರಟ್ಟ ಮತಶಾಸ್ತ್ರ, ಆಮೇಲೆ ಮೇಘಮಾಲೆ ಎಂಬ ಗ್ರಂಥವನ್ನ ರಚಿಸ್ತಾನವ. ಇದರಲ್ಲಿ ರೈತರ ಸಿದ್ಧತೆ ಕುರಿತು ಮತ್ತು ಹಲವು ಏನಂತಂದ್ರ ಬಿತ್ತನೆಯ ಹಲವು ವಿಷಯಗಳನ್ನ ಕುರಿತು ಮತ್ತು ರೈತರ ಮನಸ್ಥಿತಿ ಕುರಿತು, ಹಾಗೆ ಮತ್ತೆ ಏನಂತಂದ್ರ ಅಲ್ಲಿ ರೈತರ ಒಂದು ಮನಸ್ಥಿತಿ ಇದ್ದಾಗ ಒಂದು ಭೂಮಿಯನ್ನ ಹೇಗೆ ಉಪಯೋಗಿಸ್ಕೋಬೇಕು, ಒಂದು ಆಚಾರದಿಂದ, ಒಂದು ವಿಚಾರದಿಂದ, ಈ ಎಲ್ಲ ವಿಷಯಗಳನ್ನ, ಇವೆಲ್ಲ ಬಗೆಗಳನ್ನ ಅವನೇನಂದ್ರೆ ಆ ಒಂದು ಮೇಘಮಾಲೆ ಅಥವಾ ರಟ್ಟ ಮತಶಾಸ್ತ್ರ ಅಂತೇಳಿ ಅವನದೇ ಆದ ಹೆಸರಿನಲ್ಲಿ ರಟ್ಟ ಮತಶಾಸ್ತ್ರ ಅನ್ನಂತ ಒಂದು ಕೃತಿಯನ್ನ ಅಥವಾ ಕಾವ್ಯವನ್ನ ರಚಿಸಿದನು. ನಿಮ್ಗೆ ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ. ಇವೆಲ್ಲ ಏನಂದ್ರ ಆ ಪುಟಗಳಲ್ಲಿ ಸ್ವಲ್ಪ ಹೆಚ್ಚಿನ ವಿವರಣೆಗಳು ಅದಾವ. ನಿಮ್ಗೇನಂದ್ರ ಥಟ್ಟನೆ ಎಲ್ಲಿ ಸಿಗ್ಬೋದು, ಅದಕ್ಕೆ ಅರ್ಥ ಏನದ, ಅದಕ್ಕೆ ಉತ್ತರ ಏನ್ ಬರಿಬೇಕು ಅಂದಾಗ ನಿಮ್ಗೆ ಸಂಕ್ಷಿಪ್ತವಾಗಿ ಉತ್ತರ ಹೇಳ್ತಾ ಇದ್ದೀನಿ ನಾನು. ಇನ್ನೊಬ್ಬ ಕವಿ ಬಸವಪ್ಪ ನಾಯಕ ಅನ್ನೋರು, ಕೆಳದಿ ಅರಸು ನಾಯಕರ ಮನೆತನದವರಾದ ಬಸವಪ್ಪ ನಾಯಕ ಅನ್ನೋರು 16ನೇ ಶತಮಾನದಲ್ಲಿ ಶಿವತತ್ವ ರತ್ನಾಕರ ಎಂಬುದು ಒಂದು ಸಂಸ್ಕೃತ ಗ್ರಂಥವನ್ನ ರಚಿಸಿದರು. ಇದನ್ನ ಮುಂದೆ ಕನ್ನಡಕ್ಕೆ ಅನುವಾದಗೊಳಿಸಿದ್ರು. ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ, ಸಂಕ್ರಮಣ ಕಾಲಗಳಲ್ಲಿ ಮಳೆ ಬಿದ್ದರೆ ಮಧ್ಯಮ ಫಲದ ಸಸ್ಯಗಳು ಹುಟ್ಟುತ್ತವೆ. ಆಮೇಲೆ ಪುಷ್ಯ ಮಾಸದಲ್ಲಿ ಬಿದ್ದ ಮಳೆಯು ಸುಭಿಕ್ಷೆ ಕೊಡುವ ಫಲವನ್ನು ನೀಡುತ್ತದೆ. ದೀಪಾವಳಿಯ ದಿನ ಮಳೆಯಾದರೆ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ಕಾರ್ತಿಕ ಮಾಸದಲ್ಲಿ ಮಳೆಯಾದರೆ ಸಸ್ಯ ಸಂಪತ್ತು ಉತ್ತಮವಾಗಿರುತ್ತದೆ ಎಂದು ಅವರು
ತಿಳಿಸುತ್ತಾರೆ. ಯಾರು? ಬಸಪ್ಪ ನಾಯಕ್ ಅವರು ತಮ್ಮ ಯಾವುದು ಶಿವತತ್ವ ರತ್ನಾಕರ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾರ. ಇದೆಲ್ಲ ಏನಂತಂದ್ರೆ ನಿಮ್ಗ ಶಾಸ್ತ್ರೀಯವಾಗಿ ಕೃಷಿ ಸಾಹಿತ್ಯ ಶಾಸ್ತ್ರೀಯವಾಗಿ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಕೃತಿಗಳಲ್ಲಿ ನಮಗ ಸಿಗ್ತದ. ಇನ್ನೊಬ್ರು ಯಾವ ರೀತಿ ಇನ್ನೊಬ್ಬ ಕವಿ ಹೆಂಗ್ ಹೇಳ್ತಂದ್ರೆ ಶ್ರೀ ನಾಗಭೂಷಣ ಶಿವಯೋಗಿ ಅನ್ನಂತವ್ರು ಇವರು 1828ರಿಂದ 1884ರವರೆಗೆ ಇದ್ದಂಥವರು ಕೃಷ್ಣ ಜ್ಞಾನ ಪ್ರದೀಪಿಕೆ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಇವರು ಪ್ರಾಕೃತಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಅವಲೋಕಿಸಿ ಜನಜೀವನದ ಸಂಕಷ್ಟ ಪರಿಹಾರಕ್ಕೆ ವ್ಯವಸ್ಥಿತ ಕೃಷಿಯ ಮಾರ್ಗದರ್ಶನ ಯಾವ ರೀತಿ ಅನ್ನೋದನ್ನ ಮಾಡಿದ್ದಾರೆ ತಮ್ಮ ಕೃತಿಯಲ್ಲಿ. ಇಷ್ಟು ನಾವು ಏನಂದ್ರೆ ಕೃಷಿ ಸಾಹಿತ್ಯದ ಶಾಸ್ತ್ರೀಯ ಅಧ್ಯಯನವನ್ನ ನಾವು ಮಾಡಿದ್ವಿ. ಇನ್ನ ಅದೇ ಕೃಷಿ ಸಾಹಿತ್ಯವನ್ನ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೇಗೆ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಕೆಲವು ಉದಾಹರಣೆಗಳು. ಇಲ್ಲಿ ಒಂದು ಕೃಷಿ ಸಾಹಿತ್ಯವನ್ನ ಕುರಿತು ಶಾಸ್ತ್ರ ಗ್ರಂಥಗಳ ಮುಖಾಂತರ ಪರಿಚಯಿಸಿರಿ. ಇನ್ನೊಂದು ಕೃಷಿ ಸಾಹಿತ್ಯವನ್ನು ವೈಜ್ಞಾನಿಕ ದೃಷ್ಟಿಯಿಂದ ಯಾವ ರೀತಿ ಅಧ್ಯಯನ ಮಾಡಬೇಕು ಎಂಬುದನ್ನು ಉದಾಹರಣೆಗಳೊಂದಿಗೆ ಬರೆಯಿರಿ ಅಂದಾಗ ಸ್ವಲ್ಪ ಕೇಳುವ ಪ್ರಶ್ನೆ ಹೆಂಚ ಮುಂಚೆ ಆಗ್ಬೋದು, ಸ್ವಲ್ಪ ಕಡಿಮೆ ರೀತಿಯಲ್ಲಿ ಕೇಳಬಹುದು, ಉದ್ದಾಗಿನೂ ಕೇಳಬಹುದು. ವೈಜ್ಞಾನಿಕ ದೃಷ್ಟಿ ಅಂತ ಇಟ್ಟಾಗ ಇಲ್ಲಿ ಸಹಜವಾಗಿ 1917ರಿಂದ ಈಚೆಗಿನ ಆಧುನಿಕ ಸಾಹಿತ್ಯದಲ್ಲಿ ಕೃಷಿಯಲ್ಲೇ ವೈಜ್ಞಾನಿಕ ಸಾಹಿತ್ಯವನ್ನ ನಾವು ನೋಡಬಹುದು. ಅದರಲ್ಲಿ ಉದಾಹರಣೆ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ ಅಂಡ್ ಜೀನ್ ರೆವಲ್ಯೂಷನ್ ಇವೆರಡು ಪ್ರಾರಂಭವಾದವು. ಇವು ಹೊಸ ವಿಜ್ಞಾನದಲ್ಲಿ ಜೈವಿಕ ತಂತ್ರಜ್ಞಾನ, ಅಧಿಕ ಇಳುವರಿ ತಿಳಿ, ಆಮೇಲೆ ಕಾಲಾಂತರಿ ಸಸ್ಯ ತಳಿ ಹಾಗೂ ವೈಜ್ಞಾನಿಕ ಸಿದ್ಧಾಂತ ಆಧರಿಸಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತ್ಯೇಕ ಕೃಷಿ ಇಲಾಖೆಯನ್ನ ಸ್ಥಾಪಿಸಿದರು. ಒಡೆಯರ್ ಅವರ ಅನುಪಸ್ಥಿತಿಯಲ್ಲಿ ಒಡೆಯರ್ ಅವರು ತಾವು ರಾಜರಾಗಿರುವಂತಹ ಸಂದರ್ಭದಲ್ಲಿ ಕೆನಡಾದ ಡಾಕ್ಟರ್ ಲೆಸ್ಲಿ ಕೋಲ್ಮನ್ ರವರಿಗೆ ಕರ್ನಾಟಕಕ್ಕೆ ಬರಮಾಡಿಕೊಂಡರು. ಅವರು ಕೃಷಿ ಕುರಿತು ಶಾಲೆ ಪ್ರಾರಂಭಿಸಿದರು. ನಂತರ ಕೃಷಿ ಕುರಿತು ಡಿಪ್ಲೊಮಾ ಶಿಕ್ಷಣ ಪ್ರಾರಂಭಿಸಿದರು. ನಂತರ ಕೃಷಿ ಕಾಲೇಜುಗಳನ್ನ ಪ್ರಾರಂಭಿಸಿದರು. ನಂತರ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭಿಸಿದರು. ಇವೆಲ್ಲ 21, 22ನೇ ಪುಟದಲ್ಲಿ ಬರ್ತಾವ. ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನೋಡಿ ವಿವರಣೆಗಳನ್ನ. ಅವರು ಪ್ರಶ್ನೆ 10 ಅಂಕಗಳಿಗಿದ್ದಾಗ ಏನಂದ್ರೆ ನೀವು ವಿವರಣೆ ಹೆಚ್ಚಾಗಿ ಕೊಡಬೇಕು. 5 ಅಂಕಗಳ ಪ್ರಶ್ನೆ ಬಂದಾಗ ಸಂಕ್ಷಿಪ್ತವಾಗಿ 1 ಪುಟದಷ್ಟು ಬರೆದ್ರೆ ಸಾಕು. ನೀವು 1 ಪುಟ ಬರಿಬಹುದು. ಆಮೇಲೆ 1 ಪುಟಕ್ಕಿಂತ ಸ್ವಲ್ಪ 2-3 ಲೈನ್ ಕಡಿಮೆ ಬರೆದ್ರು ಒಳಗ್ ವಿಷಯ ಕರೆಕ್ಟ್ ಆಗಿದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಯಾವ ರೀತಿ ಅಂದ್ರೆ ಸಾವಯವ ಕೃಷಿಯ ಕುರಿತು ವಿಶ್ಲೇಷಿಸಿರಿ. ಇದನ್ನ ಡಾಕ್ಟರ್ TS ಚೆನ್ನೇಶ್ ಅವರು ಬಹಳ ಸೊಗಸಾಗಿ ಏನಂತಂದ್ರ ಒಂದು ಸೂತ್ರಗಳ ಮುಖಾಂತರ ಆ ಒಂದು ಪಾಠದಲ್ಲಿ ಹೇಳ್ಕೊತಾ ಹೋಗ್ತಾರ. ಅವರು ಸಾವಯವ ಕೃಷಿ ಅಂದ್ರೆ ಹೇಗೆ, ಅದನ್ನ ಹೇಗೆ ನಾವು ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಇದರಲ್ಲಿ ಏನಂದ್ರೆ ಸಾವಯವ ಕೃಷಿಯಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ಕೃಷಿಯನ್ನ ನಾವು ಹೇಗೆ ಆಯ್ಕೆ ಮಾಡಿಕೊಳ್ಬೇಕು, ಮತ್ತ ಆಯ್ಕೆ ಮಾಡಿಕೊಳ್ಳುವುದು ಅನಿವಾರ್ಯವೇ ಅಥವಾ ಉತ್ತಮವೇ ಅಂತ ಅಲ್ಲಿ ಪ್ರಶ್ನೆಗಳನ್ನ ಹಾಕಿ ಅವು ಯಾವ ಸಾವಯವ ಕೃಷಿಗಳಂದ್ರೆ ಅಲ್ಲಿ ಬಿತ್ತನೆಗಳು, ಗೊಬ್ಬರಗಳು ಮೊದಲೇ ಮತ್ತು ಭೂಮಿ ಇವೆಲ್ಲವನ್ನ, ಆಮೇಲೆ ನೈಸರ್ಗಿಕ ಕುರಿತು, ಪರಿಸರ ಕುರಿತು, ಆಮೇಲೆ ನೈಸರ್ಗಿಕ ಸಮನ್ವಯತೆ ಕುರಿತು, ಯಾವ ಸಂದರ್ಭದಲ್ಲಿ ನಾವು ಈ ಬೀಜಗಳನ್ನ ಬಿತ್ತಬೇಕು, ಅನಂತ ತಳಿಗಳನ್ನ ಎಂತ ತಳಿಗಳನ್ನ ನಾವು ಅದನ್ನ ಉಪಯೋಗಿಸ್ಬೇಕು. ಇವೆಲ್ಲ ಏನಂದ್ರೆ ಸಾವಯವ ಕೃಷಿಗಳು. ಇನ್ನ ಕೃಷಿಯ ಇವೆಲ್ಲ 10 ಅಂಕಗಳ ಪ್ರಶ್ನೆಗಳಿಗೆ ನಾವು ಪ್ರಶ್ನೆನೂ ಕೇಳ್ತಾ ಇದ್ದೀನಿ, ಮತ್ತೆ ಅಲ್ಲಿ ಉತ್ತರನೂ ಸಹ ನಿಮ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಉತ್ತರನೂ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಆಲ್ರೆಡಿ ಪುಸ್ತಕಗಳನ್ನ ಓದಿರ್ತೀರಿ. ನಾ ಸ್ವಲ್ಪ ಹೇಳಿದ್ರು ನೀವು ಅದನ್ನ ಟಕ್ಕನೆ ಏನ್ ಮಾಡ್ತೀರಿ, ಅದನ್ನ ನೀವು ಕಂಡು ಹಿಡ್ಕೊಳ್ತೀರಿ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ವಿವರಣೆ ಕೊಟ್ಟೇ ಕೊಡ್ತೀರಿ. ಕೃಷಿಯ ಅವಸ್ಥೆ ಕುರಿತು ವಿವರಿಸಿರಿ. ಡಾಕ್ಟರ್ ಬಂಜಿಗೆರೆ ಪ್ರಕಾಶ್ ಅವರು ಕೃಷಿ ಆರಂಭದ ಕುರಿತು ಅವಸ್ಥೆ ಅಂದ್ರೆ ಯಾವಾಗ ಆರಂಭ ಆಯ್ತು, ಹೆಂಗ ಆರಂಭ ಆಯ್ತು, ಅದರ ಅವಾಗಿನ ಪದ್ಧತಿ ಹೇಗಿತ್ತು, ಆ ಅವಸ್ಥೆ ಅಂದಾಗ ಮೊದಲು ಹೇಗಿತ್ತು ಹಳೆ ಕಾಲದಲ್ಲಿ,
ಈಗ ಏನಂದ್ರೆ ಈ ಆಧುನಿಕ ಯುಗದಲ್ಲಿ ಕೃಷಿ ಅನ್ನೋಂಥದ್ದು ಹೆಂಗ್ ಪ್ರಾರಂಭವಾಯ್ತು, ಆಮೇಲೆ ಪಾಶ್ಚಾತ್ಯರು ಬಂದ ಮೇಲೆ ಕೃಷಿಯ ಪದ್ಧತಿ ಯಾವ ರೀತಿ ಬೇರ್ಪಡಿಸ್ತು, ಅಲ್ಲಿ ಏನಂದ್ರೆ ಜನರು ಬೇಕಾಗ್ತಿದ್ರು, ಸಲಕರಣೆಗಳು ಬೇಕಾಗ್ತಿದ್ವು. ಈಗೇನಂದ್ರೆ ಯಂತ್ರಗಳ ಮುಖಾಂತರ ನಾವು ಎಷ್ಟೋ ಏನಂದ್ರೆ ಹೊಲದಲ್ಲಿ ಏನೆಲ್ಲ ಬೀಜಗಳನ್ನ ಬಿತ್ತುತ್ತೀವಿ, ಬೀಜಗಳನ್ನ ಏನಂದ್ರೆ ತಯಾರು ಮಾಡ್ತೀವಿ. ಇವೆಲ್ಲ ಹೆಂಗಂತಂದ್ರೆ ಅಲ್ಲಿ ಅವಾಗಿಂದ ಇವಾಗಿಂದ ಹಿಡ್ಕೊಂಡು ಅವರು ಬಹಳ ಒಳ್ಳೆ ರೀತಿಯಲ್ಲಿ ಸೊಗಸಾಗಿ ಏನಂದ್ರೆ ಆ ಪಾಠದಲ್ಲಿ ಬರೆದಾರ, ನೀವು ಸ್ವಲ್ಪ ನೋಡ್ಕೊಳ್ರಿ. ಆಮೇಲೆ ಕೃಷಿ ತಾಂತ್ರಿಕತೆ ಮತ್ತು ಕೃಷಿ ಸಂಪ್ರದಾಯ ಕುರಿತು ಬರೆಯಿರಿ. ಈಗ ತಾಂತ್ರಿಕತೆ ಅಂದಾಗ ಕೃಷಿಯನ್ನ ಒಂದು ತಂತ್ರ ಅಂದ್ರೆ ಒಂದು ಪ್ಲಾನ್ಲಿಂದ ಆ ಬೆಳೆದಂತ ಬೆಳೆಯನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು, ಅದನ್ನ ವ್ಯಾಪಾರ ವಿನಿಮಯ ಹೇಗ್ ಮಾಡಬೇಕು, ಅವನ್ನ ಹೆಂಗ ಕಾಪಾಡ್ಕೊಂಡು ಹೋಗ್ಬೇಕು, ಮತ್ತೆ ಬೆಳೆಯೋದನ್ನ ನಾವು ಸ್ವಲ್ಪ ಹಾಕಿ ಹೆಚ್ಚಿನ ರೀತಿಯಲ್ಲಿ ಹೇಗೆ ಬೆಳಿಬೇಕು, ಇವೆಲ್ಲ ಒಂದು ತಂತ್ರ ಮನುಷ್ಯನಿಗೆ. ಅದಕ್ಕ ಎಲ್ಲದರಲ್ಲೂ ನಾವು ಒಂದು ಲಾಭ ಪಡೆಯಲಿಕ್ಕೆ ನಾವು ತಂತ್ರವನ್ನ ಉಪಯೋಗಿಸ್ತೀವಿ. ಹಾಗೆ ಇಲ್ಲಿ ಕೃಷಿಯಲ್ಲೂ ಸಹ ಏನಂದ್ರೆ ತಾಂತ್ರಿಕತೆ ಅಂದಾಗ ನಾವು ಬೆಳೆಯನ್ನ ಹೇಗೆ ಬೆಳಿಬೇಕು, ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು, ಆ ಬೆಳೆದಿರುವುದನ್ನ ಹಾಕಿರುವಂತ ಬೀಜಗಳಿಗೆ ಹೆಚ್ಚಿನ ಧಾನ್ಯವನ್ನ ಹೇಗೆ ಪಡೆಯಬೇಕು ಅನ್ನೋದು ಇದೆಲ್ಲ ಒಂದು ತಂತ್ರ. ಇದರಲ್ಲಿ ಏನಂದ್ರೆ ಒಂದು ಸಂಪ್ರದಾಯ. ಈ ಸಂಪ್ರದಾಯ ಅಂದಾಗ ಏನ್ ಬರ್ತಾವ ಅಂದ್ರೆ ನಂಬಿಕೆಗಳು ಬರ್ತಾವ, ಆಚರಣೆಗಳು ಬರ್ತಾವ, ಪೂಜೆ ಪುನಸ್ಕಾರಗಳು ಬರ್ತಾವ, ಎಲ್ಲವೂ ಬರ್ತಾವ. ಏನಂದ್ರೆ ಸಹಜವಾಗಿ ಸಂಪ್ರದಾಯ ಅಂತಂದಾಗ ಈಗ ನಾವು ಹೊಸ ಬೆಳೆ ಬಂದಾಗ, ಭೂಮಿಯಲ್ಲಿ ಹೊಸ ಬೆಳೆ ಬಂದಾಗ ಸಂಕ್ರಮಣ ಕಾಲದಲ್ಲಿ ಏನಂದ್ರೆ ಹೊಲಕ್ಕೆ ಹೋಗಿ ಪೂಜಾ ಮಾಡ್ತೀವಿ, ಚರಗ ಹೊಡಿತೀವಿ. ಆಮೇಲೆ ಏನಂತಂದ್ರೆ ಆ ಕಾರ್ ಹುಣ್ಣಿ ಒಳಗ ದನಕರು, ಯಾಕಂದ್ರೆ ಮೊದ್ಲಿನ ಕಾಲದಾಗ ಹಿಡ್ಕೊಂಡು ನಮ್ಗೆ ದನಕರುಗಳು ಬೇಕೇ ಬೇಕು, ಆ ಎತ್ತುಗಳು ಬೇಕು, ಎಮ್ಮಿಗಳು ಬೇಕು, ಕೋಣಗಳು ಸಹ ಬೇಕು. ಹಿಂಗಾಗಿ ದನಕರುಗಳ ಅದೇ ಆದಂತ ಒಂದು ಹಬ್ಬವನ್ನ ಆಚರಿಸ್ತೀವಿ. ನಾನಾ ತರದ ಸಂಪ್ರದಾಯಗಳು ನಮ್ಮ ಕೃಷಿಯಲ್ಲಿ ಅದಾವ. ಅದನ್ನು ಸಹ ಏನಂದ್ರೆ ಒಂದು ಸಂಪ್ರದಾಯ ಅನ್ನೋಂತ ಒಂದು ಟೈಟಲ್ ಕೊಟ್ಟು ಅದರಲ್ಲಿ ಸ್ವಲ್ಪ ವಿವರಿಸ್ತಾ ಹೋಗ್ತಾರ ಅವರು. ಅದನ್ನ ನೀವು ಸರಿಯಾಗಿ ನೋಡ್ಕೊಡ್ರಿ. 10 ಅಂಕಗಳಿಗೆ ಬಹಳ ಏನಂತಂದ್ರೆ ಯಾವುದೇ ಪ್ರಶ್ನೆ ಬಂದ್ರೂ ಕೃಷಿಯಲ್ಲಿ ನಮ್ಗ ಅನುಭವಕ್ಕಿದ್ದಂತೆ ನಾವು ಅದನ್ನ ಸರಿಯಾಗಿ ಬರೀಬೇಕು. ಈಗ ಆಲ್ರೆಡಿ ನಿಮಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ಹೇಳಿದ್ದೀನಿ, ಅಷ್ಟು ಇಷ್ಟು. ಅದನ್ನ ಇಟ್ಕೊಂಡು ನೀವು ಹೆಚ್ಚಿನ ರೀತಿಯಲ್ಲಿ ಅಂಕಗಳನ್ನ ನೋಡಿ ಹೆಚ್ಚು ಮುಂದುವರೆಸ್ರಿ, ವಿವರಣೆಗಳನ್ನ ಕೊಡ್ರಿ ಅಂತ ಹೇಳ್ತೀನಿ. ನಾನು ಪುಸ್ತಕ ಬಿಟ್ಟು ಹೊರಗಿನ ಯಾವ ವಿಷಯಗಳನ್ನು ನಾನು ಹೇಳಿಲ್ಲ, ಪುಸ್ತಕದಲ್ಲಿರುವಂತ ಅಂಶಗಳನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಚೆನ್ನಾಗಿ ಬರೀರಿ.